मोक्ष कर्मसु युक्तस्वप्नावबोधस्य योगो भवति दुःखः. ಅನುವಾದ: ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಹರೇ ಕೃಷ್ಣ. ಪ್ರಾಪ್ಯ ಪುಣ್ಯಕೃತಂ ಲೋಕಾನುಷಿತ್ವಾ ಶಾಶ್ವತಿ ಸಮಃ ಶುಚಿನಾಂ ಶ್ರೀಮಾತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಅನುವಾದ: ಯೋಗಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 6 ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಅನುವಾದ: ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 3. ಮನುಷ್ಯಾನಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಂ ಕಶ್ಚಿತ್ ಮಾಂ ವೇತಿ ತತ್ವತಃ. Translation: Out of many thousands among men, one may endeavor for perfection, and of those who have achieved perfection, hardly one knows me in truth. Hare Krishna. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 5. ಅಪರೇಯ ಮಿತಸ್ವಾನ್ಯ ಪ್ರಕೃತಿ ವಿದ್ಧಿ ಮೇಪರ ಜೀವಭೂತ ಮಹಾಭಾವೋ ಯಯೇದಾಂ ಧಾರ್ಯತೆ ಜಗತ್. ಅನುವಾದ: ಮಹಾಭಾವವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಗಳಿಂದ ಆದೀತು. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 4. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ. ಹರೇ ಕೃಷ್ಣ. ಪ್ರಭುಪಾದವರಿಂದ ಅನುವಾದ: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಹರೇ ಕೃಷ್ಣ. Chapter 7 Shloka 5. Apareya mitaswanyam prakrutim viddhi me param jivabhuta mahabaho yayedam dhrayate jagat. Meaning: beside this, O mighty armed Arjuna, there is another superior energy of mind which compresses the living entities who are exploiting the resource of this material inferior nature. Hare Krishna. Hare Krishna. Chapter 7 Shloka 7. Mattaha parataram nanyat kinchidasti dhananjaya mahi sarvamidam protram sutre manigana iva. Meaning: Translation: O conqueror of wealth, there is no truth superior to me. Everything rests upon me as pearls are strung on a thread. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ
ध्याये भक्त्वाक्षं परयुपासते ये चापि अक्षरमौल्यर्थं तेषां के योगवित्तमाः. ಮಕ್ಕಳೇ, ದಯವಿಟ್ಟು ಈ ಭಗವದ್ಗೀತೆ ಪುಸ್ತಕಗಳನ್ನು ತೆಗೆದುಕೊಳ್ಳಿ. ಪ್ರತಿದಿನ ಇದನ್ನು ಓದಿರಿ. ಅಜ್ಜ, ನನಗೆ ಓದಲು ಗೊತ್ತು ಮತ್ತು ನಾನು ಓದುತ್ತೇನೆ. ಅಜ್ಜ, ನಾನು ಓದಿದೆ, ನನಗೇನು ಅರ್ಥ ಆಗಿಲ್ಲ. ಮಗು, ನೀನು ಮತ್ತೆ ಓದು, ನಿನಗೆ ಅರ್ಥವಾಗುತ್ತದೆ. ಹೌದು ತಾತ, ನಾನು ಮತ್ತೆ ಓದುತ್ತೇನೆ. ಮತ್ತೆ ಭಗವದ್ಗೀತೆ ಓದೆ, ಮುಗಿಸಿದೆ, ಏನೂ ಅರ್ಥ ಆಗಿಲ್ಲ. ಪ್ರೀತಿಯ ಮಗು, ದಯವಿಟ್ಟು ಮತ್ತೊಂದು ಬಾರಿ ಓದು. ನನಗೆ ಅರ್ಥವಾಗದಿದ್ದರೆ ಮತ್ತೆ ಮತ್ತೆ ಏನಕ್ಕೆ ಓದಬೇಕು? ಸರಿ, ಭಗವದ್ಗೀತೆಯನ್ನು ಓದಿದರೆ ಆಗುವ ಪರಿಣಾಮಗಳನ್ನು ನಾನು ನಿನಗೆ ತಿಳಿಸುತ್ತೇನೆ. ಈ ಬಿದಿರಿನ ಬುಟ್ಟಿಯಿಂದ ನದಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಾ. ಪ್ರೀತಿಯ ಅಜ್ಜ, ಇದು ಸಾಕಷ್ಟು ರಂಧ್ರಗಳು ಇದೆ, ಇದರಿಂದ ನೀರು ತರಲು ಸಾಧ್ಯವೇ ಇಲ್ಲ. ಪ್ರಯತ್ನಿಸು ಮಗು. ಅಜ್ಜ, ಇದು ತುಂಬಾ ಕೊಳಕಾಗಿದೆ. ನನ್ನ ಅಜ್ಜ ವಯಸ್ಸಾದ ಕಾರಣ ಅವರು ಬುದ್ಧಿವಂತಿಕೆಯನ್ನು ಕಳೆದುಕೊಂಡರು. ನಾನು ಅವರ ತೃಪ್ತಿಗಾಗಿ ಮಾಡುತ್ತೇನೆ. ಇದರಲ್ಲಿ ಎಷ್ಟು ರಂಧ್ರಗಳಿದೆ, ಇದರಿಂದ ನೀರು ಬರಲು ಸಾಧ್ಯವಿಲ್ಲ. ಅಜ್ಜ ಯಾಕೆ ಹೇಳಿದ್ದಾರೆ ನೀರು ತರಲು? ನನ್ನ ಮೊಮ್ಮಗ ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದಾನೆ. ಈ ಬುಟ್ಟಿಯಲ್ಲಿ ನೀರು ತರಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತು. ಮತ್ತೆ ನನಗೆ ಯಾಕೆ ನೀರು ತರಲು ಹೇಳಿದ್ದರು? ಬುಟ್ಟಿ ಹೇಗಿತ್ತು? ಅದು ಕೊಳಕಾಗಿತ್ತು. ಬುಟ್ಟಿ ಸ್ವಚ್ಛವಾಗಿದೆ. ನನಗೆ ಅರ್ಥವಾಯಿತು ಅಜ್ಜ. ಶುದ್ಧೀಕರಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ನಾನು ಪ್ರತಿದಿನ ಓದುತ್ತೇನೆ. ಇದೇ ರೀತಿ ನಾವು ಭಗವದ್ಗೀತೆಯನ್ನು ಎಷ್ಟು ಬಾರಿ ಓದಿದರೂ ಅರ್ಥವಾಗದಿದ್ದರೂ ನಮ್ಮ ಹೃದಯ ಶುದ್ಧವಾಗುತ್ತದೆ. ನಾವು ಎಷ್ಟು ಪರಿಶುದ್ಧರಾಗುತ್ತೇವೋ ಅಷ್ಟು ಮಟ್ಟಿಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಹರೇ ಕೃಷ್ಣ.